ಏನೇ ಸುನಂದು ಮುಖನೊಳಗೆ ಗಡಿಗೆ ಮಾಡ್ಕೊಂಡು ಕೂತಿದ್ಯಾ? ಆ ಶ್ರೀನಿಧಿಗೆ ಕೆಲಸ ಸಿಕ್ಬಿಡ್ತು ಕಣೋ. ಇಷ್ಟು ದಿನ ಅವ್ನಿಗೆ ಹೇಳ್ಕೊಳಕ್ ಒಂದು ಕೆಲಸ ಇರಲಿಲ್ಲ. ಎಲ್ಲರನ್ನು ಹುರಿದು ಮುಕ್ಕೋದಕ್ಕೆ ನನ್ಗೆ ಎಷ್ಟು ಅವಕಾಶ ಸಿಗ್ತಾ ಇತ್ತು, ಅದನ್ನೆಲ್ಲ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ. ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಈಗ ಅವನಿಗೆ ಕೆಲಸ ಸಿಕ್ಕಿ ಎಲ್ಲ ಉಲ್ಟಾ ಆಗೋಯ್ತು. ಆ ಬೇಬಿ ಅವತ್ತೊಂದು ಬಾಳೆಹಣ್ಣ ನಾನು ಕೇಳದೆ ತಿನ್ಲು ಅಂತ ಒಂದೆರಡು ಮಾತಾಡಿದೆ. ಈಗ ಅವಳು ಒಂದು ಚಿಪ್ಪು ಬಾಳೆಹಣ್ಣ ನನ್ನ ಮುಂದೆ ಬಡ್ದು 10 ಮಾತಾಡಿ ಅವಮಾನ ಮಾಡ್ತಾಳೆ. ಇವತ್ತು ಬೆಳಗ್ಗೆ ತಾನೇ ಅವ್ರಿಗೆಲ್ಲ ಕೆಲಸ ಮಾಡೋದಕ್ಕೆ ಹೇಳಿ ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ರಾಣಿ ಥರ TV ನೋಡ್ತಾ ಕಾಫಿ ಮಾಡ್ಕೊಂಬನ್ನಿ ಅಂತ ಆರ್ಡ್ರ್ ಮಾಡಿದೆ. ಈಗ ಶ್ರೀಗೆ ಕೆಲಸ ಸಿಕ್ಕಿದ ವಿಷಯ ಗೊತ್ತಾಗಿದ ತಕ್ಷಣ ಹೇಗೆಲ್ಲ ಕುಣಿದಾಡಿದ್ರು ಗೊತ್ತಾ? ಈ ಪಾಕಿಸ್ತಾನದ ಮೇಲೆ ಇಂಡಿಯಾ ಯುದ್ಧ ಗೆದ್ರಾಗುತ್ತಲ್ಲ ಅಷ್ಟು ಸಂತೋಷ ಪಡ್ತಾ ಇದ್ರು ಕಣೋ ಎಲ್ಲ. ಈಗ ನನಗೆ ಕಾಫಿ ಮಾಡ್ಕೊಂಡು ಬಾ ಅಂತ ಆರ್ಡ್ರ್ ಮಾಡ್ತಾರೆ. ನನ್ಗೆ ಹೇಗಾಗ್ಬೇಡ ಹೇಳೋ? ಆ ಸುಪ್ನತಿ ಸುಬ್ಬಿ ಬೇಬಿ ಇದ್ದಾಳಲ್ಲ, ಬೇಬಿ, ಅವಳಿಗೆ ಎಷ್ಟು ಸೊಕ್ಕು ಗೊತ್ತಾ? ನನ್ನ ಮನೆಯಲ್ಲಿ ನನಗೆ ಕೈ ತೋರಿಸಿ ಮಾತಾಡ್ತಾಳೆ. ಆಗಲ್ಲ ಕಣೋ ಕೇಶಿ, ಆಗಲ್ಲ. ಈ ಅವಮಾನನೆಲ್ಲ ತಡ್ಕೊಳಕ್ ನನ್ನ ಕೈಲಿ ಆಗಲ್ಲ. ತಡ್ಕಳೆಯಪ್ಪ ಒಂಚೂರು. ಅಲ್ವ ಕೇಶಿ, ಆ ಬೋಡ ಹರಿ ಇಬ್ರು ಸೇರ್ಕೊಂಡು ಇಲ್ದಿರೋ ಕಂತ್ರಿ ಕೆಲಸ ಮಾಡಿ ಎಲ್ಲರ ಮನೆ ಹಾಳು ಮಾಡ್ತಾರಲ್ಲ, ಆ ಥರ ಯಾವ್ದಾದ್ರು ಒಂದು ಮನೆ ಹಾಳು ಐಡಿಯಾನ ಉಪಯೋಗಿಸಿ ಇವನು ಕೆಲಸ ಸಿಗದೆ ಇರೋ ಮಾಡೋದಕ್ಕೆ ಏನಂತೆ ರೋಗ ಅವ್ರಿಗೆ? ನಿನಗೆ ವಿಷಯ ಗೊತ್ತಿಲ್ಲ ಕಣೆ. ಶ್ರೀಗೆ ಕೆಲಸ ಕೊಡ್ಸಿರೋದೇ ಆ ದರಿದ್ರ ನನ್ನ ಮಕ್ಕಳು. ಏನು? ಶ್ರೀ ಕೆಲಸ ಕೊಡ್ಸಿರೋದು ಆ ಬೋಡನು ಹರಿನಾ?